ಇನ್ನು ಡೀಸೆಲ್ ದರ ಏರಿಕೆಗೆ ಖಂಡನೆ, ಆರ್ಟಿಒ ಚೆಕ್ ಪೋಸ್ಟ್ಗಳನ್ನು ತೆರವು ಮಾಡಬೇಕು ಅನ್ನೋದು ಸೇರಿದ ಹಾಗೆ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಲಾರಿ ಮಾಲೀಕರುಗಳು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಲಾರಿ ಗೂಡ್ಸ್ ವಾಹನಗಳ ಸಂಚಾರ ಬಹುತೇಕ ಸ್ತಬ್ಧ ಆಗಿದೆ. ಬೇಡಿಕೆ ಈಡೇರದೆ ಹೋದರೆ ಪೆಟ್ರೋಲ್ ಡೀಸೆಲ್ ಲಾರಿಗಳು ಕೂಡ ನಿಂತಲ್ಲೇ ನಿಲ್ಲುತ್ತವೆ ಅನ್ನುವಂತ ಎಚ್ಚರಿಕೆ ಕೂಡ ನೀಡಲಾಗಿದೆ. ಸಚಿವರ ಹತ್ರ 3 ಸಬ್ಜೆಕ್ಟ್ ಇತ್ತು, 3 ತಿಂಗಳು ಟೈಮ್ ತಗೊಂಡಿದ್ದಾರೆ. ನಮ್ಮ ಜೊತೆ ಚಾಲಕರು ಕೂಡ ಇದ್ದಾರೆ, ಹಮಾಲರು ಇದ್ದಾರೆ. ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. 3 ತಿಂಗಳು ಸಮಯ ಬೇಕು ಅಂತ ಹೇಳಿದ್ದೀನಿ, ಅವರು ಕೂಡ ಹೋಗ್ತಾರೆ. ರಾಜ್ಯಾದ್ಯಂತ ಲಾರಿ ಗೂಡ್ಸ್ ವಾಹನಗಳ ಮುಷ್ಕರ. ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ರಾಜ್ಯ ಸರ್ಕಾರದಿಂದ ಡೀಸೆಲ್ ದರ ಏರಿಕೆಗೆ ಖಂಡನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಲಾರಿ ಹಾಗೂ ಗೂಡ್ಸ್ ವಾಹನ ಮಾಲೀಕರು ಮುಷ್ಕರ ನಡೆಸುತ್ತಿದ್ದಾರೆ. ರಾಜ್ಯಾದ್ಯಂತ ನಿನ್ನೆ ಮಧ್ಯರಾತ್ರಿಯಿಂದಲೇ ಲಾರಿ ಗೂಡ್ಸ್ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಬಿದ್ದಿದೆ. ಹೊರ ರಾಜ್ಯದಿಂದ ಬರುವ ಲಾರಿಗಳು ನಿಂತು ಹೋಗಿದ್ದು ಸರಕು ಸಾಗಾಣಿಕೆಯಲ್ಲಿ ವ್ಯತ್ಯಯ ಭೀತಿ ಶುರುವಾಗಿದೆ. ಬೆಂಗಳೂರಿನ ಯಶವಂತಪುರದ ಎಪಿಎಂಸಿಯಲ್ಲಿ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ದಾವಣಗೆರೆಗೂ ಲಾರಿ ಮುಷ್ಕರದ ಬಿಸಿ ತಟ್ಟಿದೆ. ಎಪಿಎಂಸಿಯಲ್ಲಿ ಲಾರಿಗಳು ಖಾಲಿ ನಿಂತಿವೆ. ಮಂಗಳೂರಿನಲ್ಲೂ ಲಾರಿ ಮುಷ್ಕರಕ್ಕೆ ಭಾಗಶಃ ಬೆಂಬಲ ಸಿಕ್ಕಿದ್ರೂ ಕಲ್ಲಿದ್ದಲು ಸಾಗಾಟದ ಲಾರಿಗಳು ಎಂದಿನಂತೆ ಸಂಚಾರ ಮಾಡ್ತಿವೆ. ಮೈಸೂರಲ್ಲೂ ಲಾರಿಗಳ ಸಂಚಾರ ಸಂಪೂರ್ಣವಾಗಿ ಬಂದಾಗಿದೆ. ಇನ್ನು ಚಾಮರಾಜನಗರ, ಹಾಸನದಲ್ಲೂ ಮುಷ್ಕರಕ್ಕೆ ಲಾರಿ ಮಾಲೀಕರು ಬೆಂಬಲ ಸೂಚಿಸಿದ್ದಾರೆ. ಲಾರಿ ಮಾಲೀಕರ ಸಂಘದ ಜೊತೆಗಿನ ಸಭೆ ವಿಫಲ. ಮುಷ್ಕರಕ್ಕೆ 69 ಸಂಘಟನೆಗಳು ಬೆಂಬಲ ನೀಡಿದ್ದು 6 ಲಕ್ಷ ಲಾರಿಗಳು ಸಂಚಾರ ಸ್ತಬ್ಧಗೊಳಿಸಿವೆ. ಬೇಡಿಕೆ ಈಡೇರದಿದ್ರೆ ಪೆಟ್ರೋಲ್ ಡೀಸೆಲ್ ಲಾರಿ ಮಾಲೀಕರು ಕೂಡ ಹೋರಾಟಕ್ಕಿಳಿಯಲಿದ್ದಾರೆ. ಇನ್ನು ಸಾರಿಗೆ ಸಂಘಟನೆಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಕೂಡ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದ್ರು. ಆದರೆ ಆ ಸಭೆ ಕೂಡ ವಿಫಲವಾಗಿದೆ. ಡೀಸೆಲ್ ಬೆಲೆ ಹೋಗ್ಲಿ, ಎಷ್ಟು ಪರವಾಗಿಲ್ಲ, ನಮಗೆ ಫಿಕ್ಸ್ಡ್ ಮಾಡಿ ಕೊಡಿ ಅಂತ ಹೇಳಿದ್ವಿ. ಅದನ್ನ ಸರ್ಕಾರ ಮಾಡಬೇಕಾದ ಕರ್ತವ್ಯ. ಆಲ್ರೆಡಿ ಕೇಂದ್ರ ಸರ್ಕಾರದ ಎಲ್ಲರಿಗೂ ನೋಟಿಫಿಕೇಶನ್ ಹೊರಟಿದೆ, ನಮ್ಮ ರಾಜ್ಯ ಸರ್ಕಾರದ ಇನ್ನೂ ಮಾಡಿಲ್ಲ. ಒಂದು ಡೀಸೆಲ್ ಬೆಲೆ ಏರಿಸುವಾಗ ನಾವು ಬಾಡಿ ನಾವು ಎಲ್ಲಿ ಹೋಗೋಣ, ನಾವು ಬಾಡಿ ಯಾರು ಕೊಡಲ್ಲ. ಅದರಿಂದ ಅದನ್ನ ಮಾಡಿ ಅಂತ ಹೇಳಿದ್ವಿ. ಅದನ್ನು ಇನ್ನ ಪರಿಶೀಲನೆ ಇದೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಇದನ್ನು ನಾವು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಆಗಿದೆ, ವಿಡ್ರಾ ಮಾಡಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೆ ನಾವು ವಿಡ್ರಾ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದಿದ್ವಿ. ಇನ್ನು ಲಾರಿ ಮುಷ್ಕರ ಮುಂದುವರೆದ್ರೆ ಹಲವು ವಲಯಗಳಿಗೆ ಬಿಸಿ ತಟ್ಟಲಿದೆ. ನಿರಂತರ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರೋ ಜನಸಾಮಾನ್ಯರಿಗೆ ಲಾರಿ ಮುಷ್ಕರದಿಂದ ಉಂಟಾಗಿರೋ ಸರಕು ಸಾಗಾಣಿಕೆ ವ್ಯತ್ಯಯದಿಂದ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಂತಾಗಿರೋದು ಸತ್ಯ. ಬ್ಯೂರೋ ರಿಪೋರ್ಟ್, TV9.